ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಎಸ್ಸಿ ಎಸ್ಟಿ ನಿಗಮಗಳ ಅಧಿಕಾರಿಗಳು ಫಲಾನುಭವಿಗಳಿಗೆ ವಂಚನೆ. ಎಸ್ಸಿ ಎಸ್ಟಿ ಹಾಗೂ ಒಬಿಸಿ ನಿಗಮಗಳಲ್ಲಿ ಅಧಿಕಾರಿಗಳು ಹಣದ ಆಸೆಗೆ ಫಲಾನುಭವಿಗಳಿಗೆ ವಂಚನೆ ಮಾಡಲಾಗುತ್ತಿದ್ದಾರೆ. ತಕ್ಷಣ ನಿಲ್ಲಿಸಬೇಕು ಎಂದು ತಮೂಲ್ ಅಧ್ಯಕ್ಷ ಮತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಶಾಸಕ HV ವೆಂಕಟೇಶ್ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟರು. ಇನ್ನು ಸೋಮವಾರ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದ ಶಾಸಕರ ಕಚೇರಿಯಲ್ಲಿ 2ನೇ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದರು. ಎಸ್ಸಿ ಎಸ್ಟಿಯಲ್ಲಿ ತುಂಬಾ ಗೋಲ್ಮಾಲ್ ಮಾಡ್ತಿದ್ದಾರೆ ಅಧಿಕಾರಿಗಳು, ಬೇಜವಾಬ್ದಾರಿತನ ಮಾಡ್ತಿದ್ದಾರೆ. ಫೀಸ್ ಕರೆಕ್ಟಾಗಿ ಮಾಡಬೇಕಿದೆ. ಪ್ರತಿಯೊಬ್ಬ ಫಲಾನುಭವಿ ಹತ್ರನೂ ಕಮಿಷನ್ ಇಸ್ಕೊಳ್ಳೋದು, ಯಾರೋ ಒಬ್ಬ ಕಾರ್ಯಕರ್ತ ಮುಖಂಡ ಹತ್ರ ಲೆಟರ್ ಕಳಿಸೋದು. ಪ್ರೊಸೀಡಿಂಗ್ಸು ರೆಸ್ಪಾನ್ಸಿಬಲ್ ಪರ್ಸನ್ ತಗೊಂಡ್ಬರ್ಬೇಕು. ಯಾರೋ ಒಬ್ಬ ಅಮಾಯಕರ ಕೈ ಪ್ರೊಸೀಡಿಂಗ್ಸ್ ಕಳಿಸ್ತಾರೆ MLA ಅಂದರೆ ಏನರ್ಥ ಇದು? ಅದಕ್ಕೋಸ್ಕರ ಇಮ್ಮಿಡಿಯೇಟ್ ಆಗಿ ಇವ್ರ ಬಗ್ಗೆ ಕ್ರಮ ವಹಿಸ್ಬೇಕಂತೇಳಿ ನಾನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆನೂ ಮಾಡಿಸ್ತೀನಿ. ಏನು ಅಂದ್ಕೊಂಡಿದ್ದೆ? ಪ್ರೊಸೀಡಿಂಗ್ಸ್ ಬರ್ತಾರೆ ಅರ್ಥ ಬೇಡ್ರಿ. ಆಯ್ತು, ನೀನೇನ್ ಮಾಡ್ತೀಯಮ್ಮಲ್ಲಿ? ಏನ್ ಮಾತಾಡಿದ್ಯಾ ಗೊತ್ತೇ? ಪಾರ್ಟಿಗಳೇ ಗೊತ್ತಿಲ್ಲ ಅಂದೀಗ ಈಗ ಮಾತಾಡಿದೀನಿ ಅಂತ. ಮುಂಚೆ ನನಗೆ ಗೊತ್ತಿಲ್ಲ ಸರ್, ಈ ಶೀಟ್ ಬಂದಿದ್ದು ನನಗೆ ಗೊತ್ತಿಲ್ಲ. ನಾನು ಇವ್ರ ಹತ್ರನೂ ಮಾತಾಡಿದ್ದೀನಿ, ಯಾರ್ದಿದು ಅಂತ ನಾನು ಕೇಳಿದ್ದೀನಿ. ನಾನು ಕಾಡುಗೋಲದಷ್ಟೇ ನಾನು ಇವ್ರ ಹತ್ರ ಕಳಿಸ್ಕೊಟ್ಟಿದ್ದು. ಇವ್ರ ಹತ್ರ ಬಂದ್ಮೇಲೆ ಯಾರು ನಿಮ್ದು ಏನು ಎತ್ತ ಅಂತ ಇವ್ರು ಯಾರು ಪಾರ್ಟಿ ಕಳಿಸಿದ್ರಲ್ಲ ಅವ್ರ ಹೆಸರು ಹೇಳಿ ಅಂತ. ಅಲ್ಲ ರೀ, ಒಬ್ಬ MLA ಆಗಿ ನಾನು ಬಡವರಿಗೋಸ್ಕರ ಮಾಡಿದ್ರೆ ಆ ದುಡ್ಡಿಗೆ ಮಾರ್ಕೊಂಡ್ರೆ ಏನ್ರಿ ಅಂತಾರೆ ಅರ್ಥ? ಏನ್ ನೀವ್ ಏನಕ್ಕಿದ್ದೀರಾ? ತಾಲೂಕು ಆಫೀಸರ್ಸ್ ಮತ್ತೆ ಏನ್ ನೋಡ್ತಿದ್ದೀರಾ? ನಿಗಮ ಏನಪ್ಪ ಪಾಪಿಲ್ ನೀನು? ಎಲ್ಲಾ ನಿಗಮಗಳಲ್ಲೂ ಈ ತರ ಮಾಡಿದ್ರೆ ನಮ್ಗೆ ಏನ್ ಜನಗಳಿಗೆ ಆನ್ಸರ್ ಮಾಡಿಸಿ ಸರ್ಕಾರದ ಸೌಲಭ್ಯ ಕೊಡೋದು ಬಡವ್ರಿಗೆ ಏನಕ್ಕೆ? ದುಡ್ಡು ಹೊಡ್ಕೊಂಡು ತಿನ್ನಕ, ಅಧಿಕಾರಿಗಳು ಚೆನ್ನಾಗಿ ಬೆಳೆಸ್ಕೊಂಡು ಓಡಾಡಕ. ನೀವು ಪ್ರತಿ ವಾರ ಇಲ್ಲಿಗೆ ಬಂದು ಪರಿಷ್ಕಾರ ಮಾಡಬೇಕು ಹೊರತು ತುಮಕೂರು ಕರ್ಸ್ಕೊಂತೀರ ಡೀಲ್ ಮಾಡ್ಕೊಳಕ್ಕೆ. ಸಂಪೂರ್ಣವಾಗಿ OBಿ ನಿಮ್ಮದು DCM SC ST ಎಲ್ಲನೂ ಸ್ವಲ್ಪ ನೆಕ್ಸ್ಟ್ ಮುಂದಿನ ವಾರ ಕರ್ಸ ಎಲ್ಲರೂ ಬರ್ರಿ. ನಿಮ್ಮ ಬಗ್ಗೆ ಹೆಂಗ್ರಿ? ಯಾರ ಕೈಲಿ ಕಳಿಸ್ತಿದ್ದೀರಿ? ಯಾರ ಕೈಲಿ ಕಳಿಸ್ತೀರಿ? ನೀವು ಲೀಡ್ ಕಮಿಟಿ ಆಗಿರ್ಬೇಕು, ನಿಮ್ಮ ಆಫೀಸ್ ಇಲ್ಲಿ EM ಕಮಿಟಿ ಆಗ್ಬೇಕು, ಇಲ್ಲಿ ನಿಮ್ಮ ಆಫೀಸರ್ ಕಮಿಟಿ ಆಗಿರ್ಬೇಕು. ಹಂಗೆ ಇಟ್ಕೊ ಕೊಡ, ಇನ್ನೊಂದು ಕೊಡಬಿಲ್ಲಿ ಇವೆಲ್ಲ ಹಂಗೆ ಇಟ್ಕೊರ, ಹಂಗೆ ಇಟ್ಕೊ ಮಾತಾಡ್ತೀನಿ. ಕಾಡುಗೊಲ್ಲ ಮತ್ತು ಬೋವಿ ಎಸ್ಟಿ ನಿಗಮಗಳ ಅಧಿಕಾರಿಗಳು ಬಡ ಕೂಲಿ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯ ಭಾಗವಾಗಿ ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನ ದುರುಪಯೋಗ ಮಾಡಿಕೊಂಡು ಫಲಾನುಭವಿಗಳ ಅಂತಿರ ಹಣಕ್ಕೆ ಬೇಡಿಕೆ ಇಡುತ್ತಿರುವುದು ಕಂಡು ಬಂದಿದೆ. ನನ್ನ ಕಾನ್ಸೆಪ್ಟ್ ಇರೋದೇ ಎಜುಕೇಶನ್. ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕೆ, ಈಗ ಪಾವಗಡದ ಸಾಕಷ್ಟು ಶಾಲೆಗಳಲ್ಲಿ ಶೌಚಾಲಯಗಳು ಬರ್ತಾ ಇದೆ. ಶೌಚಾಲಯಗಳು NREGಯಲ್ಲಿ ಎಲ್ಲಾ ಶಾಲೆಗಳನ್ನು ಮಾಡಿದ್ದೀವಿ. ಇಂಟ್ರೆಸ್ಟ್ ಇರೋ ಆ ಕಮಿಟಿಗಳು ಅಧ್ಯಕ್ಷರು, SDMC ಕಮಿಟಿ ಅಧ್ಯಕ್ಷರು ಯಂಗ್ಸ್ಟಾರ್ಸ್ ಇದ್ರೆ ಮಾಡಿಸ್ಕೊಂಡಿರ್ತಾರೆ, ಇಲ್ಲ ಅಂದರೆ ಕೆಲವು ಬಿಟ್ಟಿರ್ತಾರೆ. ಬಿಟ್ಟು ಹೋಗಿರೋ ಶಾಲೆ ಏನಾದಿದ್ರೆ ಬೇಕಾದ್ರೆ ನನ್ನ ಅನುದಾನದಲ್ಲಿ ಕೊಡ್ತೀವಿ. ಆ ಥರ ಇದನ್ನ ಸುಮ್ಮನೆ ಬಿಡುವುದಿಲ್ಲ, ಮುಂದಿನ ದಿನಗಳಲ್ಲಿ ತನಿಖೆ ಮಾಡಲು ಮುಂದಾಗುತ್ತೇನೆ ಎಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಜನಸಂಪರ್ಕ ಸಭೆಯಲ್ಲಿ 85 ಅರ್ಜಿ ಬಂದಿದ್ದು, ಇವುಗಳಲ್ಲಿ ಎಲ್ಲಾ ಇಲಾಖೆ 30 ಅರ್ಜಿ, ಹಾಸ್ಟೆಲ್ ವ್ಯವಸ್ಥೆಗೆ 15 ಅರ್ಜಿಗಳು, ವಸತಿ ಶಾಲೆಗಳದ್ದು 40 ಅರ್ಜಿಗಳು ಬಂದಿವೆ ಎಂದು ಮಾಹಿತಿಯನ್ನು ಕೂಡ ನೀಡಿದರು. ಅದೇ ರೀತಿ 2ನೇ ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಿದ್ವಿ. ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ತಾಲೂಕಿನ ಜನತೆಗೆ ಪ್ರತಿಯೊಬ್ಬರೂ ಹಳ್ಳಿಗಳಿಂದ ಸುತ್ತಾಡೋಕ್ಕೆ ಅಧಿಕಾರಿಗಳು ಸಂಪರ್ಕ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಈ ಜನಸಂಪರ್ಕ ಸಭೆ 2ನೇದು ವಾರ ನಡೆಸ್ತಾ ಇದ್ದೀವಿ. ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ತಾಲೂಕಿನ ಅನೇಕ ಜನಗಳಿಗೆ, ಬಡವರಿಗೆ, ರೈತರಿಗೆ ತಕ್ಷಣ ಇಲ್ಲೇ ಪರಿಹಾರ ಕೊಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ತಾಲೂಕು ಮಟ್ಟದ ನಮ್ಮ ತಹಸೀಲ್ದಾರ್ ರವಿ ಅವರು
ಇವರಾದಂಥ ಮಧುಸೂದನ್ ಅವರು ಅನೇಕ ಅಧಿಕಾರಿಗಳ ಜೊತೆ ಈ ಜನಸಂಪರ್ಕ ಸಭೆಯನ್ನು ಮಾಡ್ತಾ ಇದ್ದೀವಿ. ತುಂಬ ಜನತೆಗೆ ಅನುಕೂಲ ಆಗ್ತದೆ. ಯಾಕಂದರೆ ಜನಗಳು ಹಳ್ಳಿಯಿಂದ ಇಲ್ಲಿಗೆ ಬಂದು ಇಲ್ಲಿಂದ ಅಧಿಕಾರಿಗಳು ಹುಡ್ಕೊಂಡು ಹೋಗಿ ಸಮಸ್ಯೆ ಆಗ್ತಾಯಿತ್ತು. ಆವ ಇಲಾಖೆ ಅಧಿಕಾರಿಗಳು ಇಲ್ಲಿಲ್ಲೇ ಪರಿಷ್ಕಾರ ಮಾಡೋಂಗೆ ವ್ಯವಸ್ಥೆ ಮಾಡಿದ್ದೀವಿ. ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಕೆಲವು ಇಲಾಖೆಗಳಲ್ಲಿ SC ST DCM ಇಲಾಖೆಗಳಲ್ಲಿ ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನು ದುರುಪಯೋಗ ಮಾಡಿಕೊಂಡು ಕೆಲವು ಅಧಿಕಾರಿಗಳು ರೈತರ ಹತ್ರ ಫಲಾನುಭವಿಗಳ ಹತ್ರ ದುಡ್ಡು ಇಳಿಸ್ಕೊಳ್ಳೋದು, ಬೇರೆಯವ್ರ ಮುಖಾಂತರ ಲೆಟರ್ ಸೈನ್ ಹಾಕ್ಸ್ಕೊಂಡೆಲ್ಲ ಫ್ರಾಡ್ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ನಾವು ಸೀರಿಯಸ್ ಆ್ಯಕ್ಷನ್ ತಗೋತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಯಾವುದೇ ಫಲಾನುಭವಿ ಸರ್ಕಾರದಿಂದ ಬರೋ ಸವಲತ್ತಿಗೆ ಕಮಿಷನ್ ಕೊಡೋಂಗಿಲ್ಲ. ನಾವು ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವೈ ರವಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಧುಸೂದನ್, ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಸುರೇಶ್, ಕೊಟ್ರೇಶ್ ರವರು ಮತ್ತು ಇತರೆ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ನಾಗಲಾಪುರ್ ಕುಮಾರ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.